ನಮಸ್ಕಾರ. ನಿನ್ನೆ ದಶೆಗಳ ಬಗ್ಗೆ ಮಾತನಾಡಿದ್ದೆ. ಮೊದಲನೇದಾಗಿ ರವಿ ದಶೆ 6 ವರ್ಷ. ಇದು 3 ನಕ್ಷತ್ರಗಳಿಗೆ ದಶೆಯಾಗುತ್ತೆ. ಮೊದಲನೆಯದು ಮೇಷರಾಶಿಯ ಕೃತಿಕಾ ನಕ್ಷತ್ರ, ಎರಡನೆಯದಾಗಿ ಕನ್ಯಾ ರಾಶಿಯ ಉತ್ತರ ನಕ್ಷತ್ರ, ಮೂರನೆಯದಾಗಿ ಧನುರ್ ರಾಶಿಯ ಉತ್ತರಾಷಾಢ ನಕ್ಷತ್ರ. ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹುಟ್ಟಿದ ದಿನದಿಂದ ರವಿ ದಶೆಯು ಪ್ರಾರಂಭವಾಗುತ್ತೆ. ಅದೇ ಥರ ಎರಡನೇ ದಶೆಯಾದ ಚಂದ್ರ ದಶೆಯು ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಕನ್ಯಾ ರಾಶಿ ಹಸ್ತ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ. ಮೂರನೇ ದಶೆಯಾದ ಕುಜ ದಶೆಯು ಮೃಗಶಿರ ನಕ್ಷತ್ರ, ವೃಷಭ ರಾಶಿ ಮತ್ತು ಮಿಥುನ ರಾಶಿ ಎರಡರಲ್ಲೂ ಆ ನಕ್ಷತ್ರದ ಎರಡೆರಡು ಪಾದಗಳು ಬರೋದರಿಂದ 2 ರಾಶಿಯೂ ಅನ್ವಯವಾಗುತ್ತೆ. ಮತ್ತು ಕನ್ಯಾ ರಾಶಿಯ ಚಿತ್ತ ನಕ್ಷತ್ರ, ತುಲಾ ರಾಶಿಯ ಚಿತ್ತ ನಕ್ಷತ್ರ. ಚಿತ್ತ ನಕ್ಷತ್ರವು 2 ರಾಶಿಯಲ್ಲೂ ಬರುತ್ತೆ. ಅದೇ ಥರ ಮಕರ ರಾಶಿ ಧನಿಷ್ಠ ನಕ್ಷತ್ರ, ಕುಂಭರಾಶಿ ಧನಿಷ್ಠ ನಕ್ಷತ್ರ, 2 ರಾಶಿಗೂ ಈ ನಕ್ಷತ್ರವು ಬರುತ್ತೆ. ಇನ್ನು 4ನೇದಾದ ರಾಹು ದಶೆ. ರಾಹು ದಶೆಯು ಆರಿದ್ರ ನಕ್ಷತ್ರ ಮಿಥುನ ರಾಶಿಗಿದೆ, ತುಲಾ ರಾಶಿಯ ಸ್ವಾತಿ ನಕ್ಷತ್ರಕ್ಕಿದೆ ಮತ್ತು ಕುಂಭ ರಾಶಿಯ ಶತಭಿಷ ನಕ್ಷತ್ರಕ್ಕೂ ಅನ್ವಯಿಸುತ್ತದೆ. ಇನ್ನು 5ನೇದಾದ ಗುರುದಶೆ. ಗುರುದಶೆ ಮೊದಲನೆಯದು ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿ ಬರುತ್ತೆ. ಮತ್ತು ವಿಶಾಖ ನಕ್ಷತ್ರ ತುಲಾ ರಾಶಿ ವೃಶ್ಚಿಕ ರಾಶಿಗೆ ಬರುತ್ತದೆ. ಮತ್ತು